ಬೆಂಗಳೂರು ಹಾಸನ ರಸ್ತೆಯಲ್ಲಿ ಬರ್ತಕ್ಕಂಥ ಬೆಳ್ಳೂರು ಕ್ರಾಸ್ ಹತ್ರನೂ ಕೆಲವು ಲ್ಯಾಂಡ್ ಇದೆ ಅಂತಕ್ಕಂಥ ನಾನೇ ಮುಖ್ಯಮಂತ್ರಿ ಇದ್ದಾಗ 1200 ಎಕರೆಗೆ ಒಂದು ನೋಟಿಫಿಕೇಷನ್ ಮಾಡಿದ್ವು. ನಂತರ ಅಲ್ಲಿ ಸ್ವಲ್ಪ ರೈತರ ಒಂದು ಪ್ರತಿಭಟನೆ ಮಾಡಿದ್ರಿಂದ ನಾನೇ ಅದನ್ನು ನಿಲ್ಲಿಸಿ ಅಂತೇಳಿ ನಿಲ್ಲಿಸಿದ್ದೇನೆ. ಅದು ಎಲ್ಲ ಡ್ರೈ ಲ್ಯಾಂಡ್ ಇದೆ. ಕೆಲವರು ಬೆಂಗಳೂರಿನಿಂದ ಬಂದು ಜಮೀನು ತಗೊಂಡಂಥವ್ರು ಸ್ವಲ್ಪ ಅದ್ರ ಬಗ್ಗೆ ಜನಗಳ ಜೊತೆಯಲ್ಲಿ ಸ್ವಲ್ಪ ರೈತರಿಗೆ ಎತ್ಕೊಳ್ತಕ್ಕಂಥ ಕೆಲಸ ನಡೀತಾಗ ಈಗ ಪ್ರಾಮಾಣಿಕವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ರೈತ ಬಂಧುಗಳು ಭೂಮಿಯನ್ನು ಕೊಡ್ತಕ್ಕಂಥ ನಿರ್ಧಾರ ಆದರೆ, ಯಾಕೆಂದರೆ ಫಲವತ್ತಾದ ಭೂಮಿ ತಗೊಳಕ್ಕಾಗಲ್ಲ, ನಾವು ಡ್ರೈ ಲ್ಯಾಂಡ್ನಲ್ಲೇ ಎಲ್ಲಾದರೂ ಮಾಡಬೇಕು. ನಾವು ಅಲ್ಲಿ 1250 ಎಕರೆ ಗುರುತಿಸಿದ್ರು ಹಿಂದೆ. ಅದನ್ನು ಒಪ್ಪಿಗೆ ಕೊಟ್ಟರೆ ನನಗೆ ಸಮಸ್ಯೆನೇ ಇಲ್ಲ. ಒಂದು 15-20 ಸಾವಿರ ಜನಕ್ಕೆ ಉದ್ಯೋಗ ದೊರಕತಕ್ಕಂಥದ್ದಕ್ಕೂ ಅನುಕೂಲ ಆಗ್ತದೆ. ತುಮಕೂರು ಭಾಗದ ಜನಕ್ಕೂ ಅನುಕೂಲ ಆಗುತ್ತೆ, ಮಂಡ್ಯ ಜಿಲ್ಲೆ ಭಾಗದ ಜನಕ್ಕೂ ಅನುಕೂಲ ಆಗುತ್ತೆ. ನನ್ನ ಕಡೆಯಿಂದ ಯಾವುದೇ ರೀತಿಯಲ್ಲಿ ನಾನು ಏನು ಒಂದು ಕೈಗಾರಿಕೆ ತರಬೇಕು, ನನ್ನ ಬಗ್ಗೆ ಜನಗಳಲ್ಲಿ ಆ ನಿರೀಕ್ಷೆಯನ್ನು ಇಟ್ಟಿದ್ದರು. ದೊಡ್ಡ ಮಟ್ಟದಲ್ಲೇ ಒಂದು ಪೂನಾದಲ್ಲಿ ಇವತ್ತು ಯಾವೊಂದು ಟೆಸ್ಟಿಂಗ್ ಯೂನಿಟ್ನ ಹಾಕಿದ್ರಿಂದ ಇವತ್ತು ಪೂನಾ ಬೆಳೀತು. ಭಾಳ ದೊಡ್ಡ ಮಟ್ಟದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಗಳು ಬೆಳೆದಿದೆ. ಅದೇ ರೀತಿಯಲ್ಲಿ ಈ ಒಂದು ARIನ ನಾವಿಲ್ಲಿ ಸ್ಥಾಪನೆ ಮಾಡೋದ್ರಿಂದ ಹಲವಾರು ರೀತಿ ದೊಡ್ಡ ಮಟ್ಟದ ಟೌನ್ಶಿಪ್ಪು ಬೆಳೀಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಜನತೆಯ ಸಹಕಾರವೂ ಬೇಕು, ನನಗೆ ಜನಪ್ರತಿನಿಧಿಗಳ ಸಹಕಾರವೂ ಬೇಕು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.